ಇದು ತಾಕಾಪುರ ಅನ್ನುವ ಊರು. ಇಲ್ಲಿ ಚೋಟು ಎಂಬ 10 ವರ್ಷದ ಹುಡುಗ ಇದ್ದಾನೆ. ಇವನಿಗೆ ಗಣಪತಿ ಎಂದರೆ ತುಂಬಾ ಇಷ್ಟ. ಈಗ ಇವನು ತಂದೆ ತಾಯಿಗಳನ್ನು ಕಳೆದುಕೊಂಡು ಅನಾಥನಾಗಿದ್ದಾನೆ. ಇವನಿಗೆ ತನ್ನವರು ಅಂತ ಯಾರೂ ಇಲ್ಲ. ಇದೇ ಊರಿನಲ್ಲಿ ತರಕಾರಿ ವ್ಯಾಪಾರ ಮಾಡುತ್ತಿರುವ ಸೀನಪ್ಪ ಎಂಬುವ ವ್ಯಕ್ತಿ ಚೋಟುವನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಲು ತೀರ್ಮಾನಿಸುತ್ತಾನೆ. ನಾನು ಚೋಟು ಅನ್ನೋ ನೋಡ್ಕೊಳ್ತೇನೆ. ನನಗೂ ಮಕ್ಕಳಿಲ್ಲ. ಇವನನ್ನು ನನ್ನ ಸ್ವಂತ ಮಗನೆಂದು ಸಾಕಿಕೊಳ್ಳುತ್ತೇನೆ. ಇದರಲ್ಲಿ ನಿಮ್ಮ ಅಭ್ಯಂತರವೇನೂ ಇಲ್ಲ ತಾನೇ? ಸೀನಪ್ಪ, ನಿನ್ನ ಮಾತನ್ನು ನಂಬಬಹುದೇ? ಯಾಕೆಂದ್ರೆ ನೀನು ತುಂಬಾ ಜಿಪುಣ. ಹೀಗಿರಬೇಕಾದ್ರೆ ಈ ಹುಡುಗನನ್ನು ನೋಡಿಕೊಳ್ಳುವ ರೀತಿ ಹೇಗಿರುತ್ತದೆಯೋ ಎಂಬ ಭಯ ನಮಗಿದೆ. ಇಲ್ಲ, ನೀವು ಆ ರೀತಿಯೆಲ್ಲ ಭಯಪಡಬೇಡಿ. ನಾನು ಇವನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಎಲ್ಲರನ್ನೂ ಒಪ್ಪಿಸಿ ಸೀನಪ್ಪ ಚೋಟು ಅನ್ನು ಕರೆದುಕೊಂಡು ಅವನ ಮನೆಗೆ ಹೋಗುತ್ತಾನೆ. ಚೋಟು ಇನ್ನ ಚಿಕ್ಕ ಹುಡುಗನಾಗಿರುವುದರಿಂದ ಅವನಿಗೆ ಏನೂ ತಿಳಿಯುವುದಿಲ್ಲ. ಆದರೆ ಚೋಟುಗೆ ಗಣಪತಿ ವಿಗ್ರಹಗಳನ್ನು ಮಾಡುವುದು ಎಂದರೆ ತುಂಬಾ ಪ್ರೀತಿ. ಈ ಸಣ್ಣ ವಯಸ್ಸಿಗೆ ಚೋಟು ಮಣ್ಣಿನಲ್ಲಿ ವಿಗ್ರಹಗಳನ್ನು ತಯಾರಿಸಿ ಊರಿನ ಜನರಿಗೆಲ್ಲ ಕೊಡುತ್ತಿದ್ದ. ಗಣಪತಿ ಹಬ್ಬ ಬಂದರೆ ಸಾಕು, ಆ ಊರಿನ ಜನರು ಚೋಟು ಹತ್ತಿರ ಹೋಗಿ ಗಣಪತಿಗಳನ್ನು ತೆಗೆದುಕೊಳ್ಳುತ್ತಿದ್ದರು. ಆದರೆ ಚೋಟು ಯಾರ ಬಳಿಯೂ ಹಣ ತೆಗೆದುಕೊಳ್ಳುತ್ತಿರಲಿಲ್ಲ. ಆ ಸಣ್ಣ ಹುಡುಗನಿಗೆ ವಿಗ್ರಹಗಳನ್ನು ತಯಾರಿಸಿಕೊಟ್ಟರೆ ಹಣ ಸಿಗುತ್ತದೆ ಎನ್ನುವ ತಿಳುವಳಿಕೆಯೂ ಇರಲಿಲ್ಲ. ಚೋಟು ಅಷ್ಟು ಮುಗ್ಧನಾಗಿರುತ್ತಾನೆ. ಚೋಟು, ಇನ್ನೇನು ಗಣಪತಿ ಹಬ್ಬ ಬರುತ್ತಿದೆ. ನಿನಗೆ ಗಣಪತಿ ಅಂದ್ರೆ ತುಂಬಾ ಇಷ್ಟ ಅಲ್ವೇ? ಬೇಗ ನಿನ್ನ ಕೈಲಾದಷ್ಟು ವಿಗ್ರಹಗಳನ್ನು ತಯಾರು ಮಾಡು. ಅದನ್ನು ಮಾರಿ ಅದರಲ್ಲಿ ಬರುವ ಹಣವನ್ನು ನಾವು ಇಟ್ಟುಕೊಳ್ಳೋಣ. ಆಗ ನಿನಗೆ ಹೊಸ ಬಟ್ಟೆಗಳನ್ನು ಕೊಡಿಸುತ್ತೇನೆ. ಹೌದಾ ಚಿಕ್ಕಪ್ಪ? ಗಣಪತಿ ಹಬ್ಬ ಬರುತ್ತಿದೆಯೇ? ಹಾಗಾದ್ರೆ ನಾನು ಊರಿನ ಜನರಿಗೆಲ್ಲ ಗಣಪತಿಯನ್ನು ರೆಡಿ ಮಾಡಿಕೊಡಬೇಕು. ನಾನು ಈ ಕೆಲಸವನ್ನು ಈಗಿನಿಂದಲೇ ಮಾಡುತ್ತೇನೆ ಚಿಕ್ಕಪ್ಪ. ಹಾಗೆಲ್ಲ ನೀನು ಊರಿನ ಜನರಿಗೆ ಗಣಪತಿಯನ್ನು ಸುಮ್ಮನೆ ಕೊಡಬೇಡ. ಅವರ ಹತ್ತಿರ ಹಣ ತೆಗೆದುಕೊಂಡು ಗಣಪತಿಯನ್ನು ಕೊಡೋಣ. ಆಗಲೇ ತಾನೇ ನಿನಗೂ ಮುಂದೆ ಶಾಲೆಗೆ ಹೋಗಲು ಉಪಯೋಗವಾಗುತ್ತದೆ. ಚಿಕ್ಕಪ್ಪ, ಗಣಪತಿಯನ್ನು ಮಾರಬಹುದೇ? ಅದು ತಪ್ಪು ಅಲ್ಲವೇ ಚಿಕ್ಕಪ್ಪ? ಇಲ್ಲ ಚೋಟು, ಗಣಪತಿಯನ್ನು ಮಾರುವುದು ತಪ್ಪಲ್ಲ. ಎಲ್ಲರೂ ನಿನ್ನ ಹಾಗೆ ಉಚಿತವಾಗಿ ಗಣಪತಿಯನ್ನು ಕೊಡುತ್ತಾರೆಯೇ? ಬಾ, ನಿನಗೆ ನಾನು ಒಂದು ಜಾಗಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಸೀನಪ್ಪ ಚೋಟುವನ್ನು ಕರೆದುಕೊಂಡು ಗಣಪತಿಗಳನ್ನು ಮಾರುವ ಅಂಗಡಿಗೆ ಹೋಗುತ್ತಾನೆ. ಅಲ್ಲಿ 1 ಗಂಟೆ ನಿಂತುಕೊಳ್ಳುತ್ತಾರೆ. ಆಗ ಸೀನಪ್ಪ ಹೇಳುತ್ತಾನೆ, ನೋಡ್ದ ಚೋಟು, ಇಲ್ಲಿ ಬರುವ ಜನರಿಗೆ ಇವರು ಉಚಿತವಾಗಿ ವಿಗ್ರಹಗಳನ್ನು ಕೊಟ್ಟರೆ ಇಲ್ಲ ತಾನೆ? ಇದೇ ರೀತಿ ನೀನು ವಿಗ್ರಹಗಳನ್ನು ತಯಾರು ಮಾಡು. ನಾವು ಕೂಡ ಅದನ್ನು ಮಾರಿದರೆ ನಮಗೆ ಹಣ ಸಿಗುತ್ತದೆ. ಸರಿ ಚಿಕ್ಕಪ್ಪ, ನಾನು ಈಗಿನಿಂದಲೇ ವಿಗ್ರಹಗಳನ್ನು ಮಾಡಲು ಶುರು ಮಾಡುತ್ತೇನೆ. ಚೋಟು ವಿಗ್ರಹಗಳನ್ನು ಮಾಡಲು ಶುರು ಮಾಡುತ್ತಾನೆ. ಸೀನಪ್ಪ ತರಕಾರಿ ಮಾರುವುದನ್ನು ಬಿಟ್ಟು ಗಣಪತಿ ಮಾರುವ ಅಂಗಡಿಯನ್ನು ಶುರು ಮಾಡುತ್ತಾನೆ. ಊರಿನ ಜನರಿಗೆಲ್ಲ ಅಚ್ಚರಿಯಾಗುತ್ತದೆ. ಏನಣ್ಣ, ತರಕಾರಿಯನ್ನು ಬಿಟ್ಟು ಗಣಪತಿ ಅಂಗಡಿ ಶುರು ಮಾಡಿದ್ದೀರಾ? ಇನ್ನು ಮುಂದೆ ತರಕಾರಿ ಮಾರುವುದಿಲ್ವೇ? ಇಲ್ಲ ರಾಧಮ್ಮ, ಆಗಿಲ್ಲ ಏನು. ಇಲ್ಲ, ಈಗ ಗಣಪತಿ ಹಬ್ಬ ಬರುತ್ತಿದೆ ಅಲ್ವೇ? ಅದಕ್ಕಾಗಿ ಗಣಪತಿ ಅಂಗಡಿಯನ್ನು ಶುರು ಮಾಡಿದೆ ಅಷ್ಟೇ. ಹಬ್ಬ ಮುಗಿದ ಮೇಲೆ ತರಕಾರಿಯನ್ನು ಮಾರಲು ಶುರು ಮಾಡುವೆ. ಅಣ್ಣ, ಚೋಟು ಎಲ್ಲಿ ಹೋದ? ನಾವು ಅವನನ್ನು ನೋಡಿ ಮಾತಾಡಲು ಬಂದಿದ್ದೇವೆ. ಯಾವಾಗ್ಲೂ ನಮಗೆ ಚೋಟು ಗಣಪತಿಯನ್ನು ಕೊಡುತ್ತಿದ್ದ. ಈಗಲೂ ಅವನ ಹತ್ತಿರ ಗಣಪತಿಯನ್ನು ಕೇಳಲು ಬಂದಿದ್ದೇವೆ. ಇನ್ನು ಮುಂದೆ ಹಾಗೆಲ್ಲ ಚೋಟು, ಯಾರಿಗೂ ಸುಮ್ಮನೆ ಗಣಪತಿಯನ್ನು ಮಾಡಿಕೊಡುವುದಿಲ್ಲ. ಏಕೆಂದರೆ ಮುಂದೆ ಅವನ ಭವಿಷ್ಯಕ್ಕೂ ಹಣ ಬೇಕಾಗಿದೆ ಅಲ್ವೇ? ಆ ರೀತಿಯೆಲ್ಲ ಸುಮ್ಮನೆ ಕೊಡುತ್ತಾ ಹೋದರೆ ಮುಂದೆ ಅವನಿಗಂತ ಏನೂ ಇರುವುದಿಲ್ಲ. ಏನಣ್ಣ ಈ ರೀತಿ ಹೇಳುತ್ತಿದ್ದೀರಾ? ಅಂದ್ರೆ ಚೋಟು ಇನ್ಮುಂದೆ ನಮಗೆ ಗಣಪತಿ ಕೊಡುವುದಿಲ್ವೇ? ಖಂಡಿತ ಕೊಡ್ತಾನೆ, ಆದರೆ ಸುಮ್ಮನೆ ಅಲ್ಲ, ದುಡ್ಡಿಗೆ. ಇಷ್ಟು ದಿನಗಳಿಂದ ನೀವು ಸುಮ್ಮನೆ ತಾನೇ ತೆಗೆದುಕೊಂಡಿರಿ. ಇನ್ನು ಮುಂದೆ ಅವನ ಭವಿಷ್ಯಕ್ಕಾಗಿ ದುಡ್ಡು ಕೊಟ್ಟು ತೆಗೆದುಕೊಳ್ಳಿ. ಹೌದು ಅಣ್ಣ, ನೀವು ಹೇಳುತ್ತಿರುವುದು ಸರಿಯಾಗಿ ಇದೆ. ಸರಿ, ಇನ್ನು ಮುಂದೆ ನಾವು ದುಡ್ಡು ಕೊಟ್ಟೆ ಖರೀದಿಸುತ್ತೇವೆ. ಜನರ ಮಾತುಗಳನ್ನು ಕೇಳಿ ಸೀನಪ್ಪನಿಗೆ ತುಂಬ ಖುಷಿಯಾಗುತ್ತದೆ.
ಚೋಟು ಹತ್ತಿರ ಮಾತನಾಡಿ ಹೆಚ್ಚು ಹೆಚ್ಚು ಗಣಪತಿಗಳನ್ನು ತಯಾರಿಸಲು ಹೇಳುತ್ತಾನೆ. ಏಕೆಂದರೆ ಆ ಇಡೀ ಊರಿನ ಜನ ಚೋಟು ಮಾಡುವ ಗಣಪತಿಗಳನ್ನೇ ತೆಗೆದುಕೊಳ್ಳುತ್ತಾರೆ. ದಿನಗಳು ಕಳೆಯುತ್ತದೆ. ಹಬ್ಬ ಹತ್ತಿರ ಬರುತ್ತದೆ. ಇಡೀ ಊರಿನ ಜನ ಅಲ್ಲದೆ ಪಕ್ಕದ ಊರಿನವರು ಕೂಡ ಸೀನಪ್ಪನ ಹತ್ತಿರ ಬಂದು ಗಣಪತಿಯನ್ನು ಖರೀದಿಸುತ್ತಾರೆ. ಏಕೆಂದರೆ ಚೋಟು ಮಾಡುವ ವಿಗ್ರಹಗಳಿಗೆ ಅಷ್ಟೊಂದು ಲಕ್ಷಣ ಇರುತ್ತದೆ. ನಿಜವಾದ ಗಣಪತಿಯೇ ಭೂಮಿಗೆ ಬಂದ ಎನ್ನುವಷ್ಟು ಜನರಿಗೆ ಸಂತೋಷ ಇರುತ್ತದೆ. ಚೋಟುವಿನ ಕೈಕಲೆ ಅಷ್ಟೊಂದು ಅದ್ಭುತವಾಗಿರುತ್ತದೆ. ಎಲ್ಲರೂ ಮಾತನಾಡಿಕೊಳ್ಳುತ್ತಾರೆ, ಇದು ಆ ಭಗವಂತ ಚೋಟುಗೆ ಕೊಟ್ಟಿರುವ ಅದೃಷ್ಟವೆಂದು. ಅಬ್ಬಬ್ಬಾ, ಇಷ್ಟೊಂದು ದುಡ್ಡನ್ನು ನಾನು ಹಿಂದೆಂದೂ ನೋಡಿರಲಿಲ್ಲ. ಚೋಟು, ಇದೆಲ್ಲವೂ ನಿನ್ನಿಂದಲೇ ಸಾಧ್ಯವಾಗಿದೆ. ಇಂದು ನಾವು ಸಂಪಾದನೆ ಮಾಡಿರುವ ಹಣ 2 ವರ್ಷಕ್ಕಾಗುವಷ್ಟು ಇದೆ. ಪ್ರತಿ ವರ್ಷ ನಾವು ಇದೇ ರೀತಿ ಸಂಪಾದನೆ ಮಾಡಿದರೆ ಬೇಗ ಕೋಟ್ಯಾಧಿಪತಿಗಳಾಗಬಹುದು. ಚಿಕ್ಕಪ್ಪ, ಹಾಗಾದ್ರೆ ಇನ್ನು ಮುಂದೆ ನಾನು ಶಾಲೆ ಹೋಗ್ಬೋದು ಅಲ್ವೇ? ಇಲ್ಲ ಚೋಟು, ನೀನು ಶಾಲೆಗೆ ಹೋಗಿ ಚೆನ್ನಾಗಿ ಓದಿ ಎಷ್ಟು ಸಂಪಾದಿಸಿ ಬಿಡುವೆ. ಆದರೆ ಈಗ ನೋಡು, ಈ ಸಣ್ಣ ವಯಸ್ಸಿಗೆ ನೀನು ಎಷ್ಟೊಂದು ದುಡ್ಡು ಮಾಡುವುದನ್ನು ಕಲಿತಿರುವೆ. ಸುಮ್ಮನೆ ಶಾಲೆಗೆ ಹೋಗುತ್ತಾ ಕೂತರೆ ಸಮಯವೂ ವ್ಯರ್ಥ. ನೀನು ಯಾವಾಗಲೂ ಗಣಪತಿಗಳನ್ನು ತಯಾರು ಮಾಡು. ನಾವು ಅದನ್ನು ಸಿಟಿಗೆ ಕಳಿಸೋಣ. ಅಲ್ಲಿ ಗಣಪತಿಯ ಬೇಡಿಕೆ ಯಾವಾಗಲೂ ಇರುತ್ತದೆ. ಆಗ ಇನ್ನೂ ಹೆಚ್ಚು ದುಡ್ಡು ಸಂಪಾದನೆ ಮಾಡಬಹುದು. ಸೀನಪ್ಪನ ಮಾತಿನ ಪ್ರಕಾರ ಚೋಟು ಯಾವಾಗಲೂ ಗಣಪತಿಗಳನ್ನು ತಯಾರಿಸುತ್ತಾ ಇರ್ತಾನೆ. ಸೀನಪ್ಪ ಹೆಚ್ಚು ಹೆಚ್ಚು ದುಡ್ಡು ಮಾಡಲು ಶುರು ಮಾಡುತ್ತಾನೆ. ಚೋಟುಗೆ ಈಗ 15 ವರ್ಷ ಆಗಿದೆ. ಅವನಿಗೆ ಸೀನಪ್ಪನ ಬಗ್ಗೆ ಅನುಮಾನ ಶುರುವಾಗಿದೆ. ಏಕೆಂದರೆ ಸೀನಪ್ಪ ಬೇಕಾದಷ್ಟು ದುಡ್ಡು ಮಾಡಿದ್ದಾನೆ. ಆದರೆ ಚೋಟುಗೆ ಹೊಟ್ಟೆ ತುಂಬಾ ಊಟ ಕೊಡುತ್ತಿರಲಿಲ್ಲ. ಯಾವಾಗಲೂ ಕೆಲಸದಲ್ಲಿ ಬಿಜಿಯಾಗಿರ್ತಿದ್ದ. ಚೋಟುವಿನ ಆರೋಗ್ಯ ಕೆಟ್ಟರೂ ಸೀನಪ್ಪ ಚಿಂತೆ ಮಾಡುತ್ತಿರಲಿಲ್ಲ. ಅವನಿಗೆ ಹೆಚ್ಚು ಹೆಚ್ಚು ವಿಗ್ರಹಗಳು ತಯಾರಾದ್ರೆ ಸಾಕಾಗಿತ್ತು. ಇದನ್ನೆಲ್ಲ ಊರಿನ ಜನರು ಗಮನಿಸುತ್ತಿದ್ದರು. ಸೀನಪ್ಪ, ನೀನು ನಡೆದುಕೊಳ್ಳುತ್ತಿರುವ ರೀತಿ ನಮಗೆ ಸರಿ ಹೋಗುತ್ತಿಲ್ಲ. ಪಾಪ, ಆ ಸಣ್ಣ ಹುಡುಗನನ್ನು ಎಷ್ಟು ಕಷ್ಟಪಡಿಸುತ್ತಿರುವೆ. ಅಂದು ನೀನು ಅವನನ್ನು ಕರೆದುಕೊಂಡು ಹೋಗಬೇಕಾದರೆ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದಿದ್ದೆ. ಆದರೆ ನೀನು ಮಾಡುತ್ತಿರುವುದೇನು? ನಾನೇನು ಅಂತ ತಪ್ಪು ಮಾಡಿದೆ? ಚೋಟುಗೆ ನನ್ನ ಮನೆಯಲ್ಲಿ ಆಸರೆ ಕೊಟ್ಟಿದ್ದೇನೆ. ಅವನಿಗೆ ಊಟ ಕೊಟ್ಟಿದ್ದೇನೆ, ಬಟ್ಟೆ ಕೊಟ್ಟಿದ್ದೇನೆ. ಇದಕ್ಕಿಂತಲೂ ನನ್ನಿಂದ ಏನು ಮಾಡಲು ಸಾಧ್ಯ? ನೀವು ಅಂದುಕೊಂಡ ಹಾಗೇನಿಲ್ಲ. ನಾನು ಅವನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೇನೆ. ನೀವಿನ್ನೂ ಇಲ್ಲಿಂದ ಹೋಗಬಹುದು. ಸೀನಪ್ಪನ ಮಾತುಗಳಿಗೆ ಬೇಸರಗೊಂಡು ಊರಿನ ಜನ ಅಲ್ಲಿಂದ ಹೊರಟು ಹೋಗುತ್ತಾರೆ. ಚೋಟು ಇದನ್ನೆಲ್ಲ ಗಮನಿಸ್ತಾ ಇದ್ದ. ಏನು ಮಾತನಾಡದೆ ಚೋಟು ಕೂಡ ಬೇಸರದಿಂದ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿರ್ತಾನೆ. ಚೋಟು, ಏಕೆ ಮಗು ಬೇಸರದಲ್ಲಿರುವೆ? ಅಜ್ಜಿ, ಸೀನು ಚಿಕ್ಕಪ್ಪ ನನಗೆ ತುಂಬಾ ಮೋಸ ಮಾಡುತ್ತಿದ್ದಾರೆ. ನನಗೆ ಹೊಟ್ಟೆ ತುಂಬಾ ಊಟ ಕೊಡುತ್ತಿಲ್ಲ. ಒಂದು ಗಳಿಗೆಯೂ ಸುಮ್ಮನೆ ಕೂರುಳು ಬಿಡುತ್ತಿಲ್ಲ. ನನಗೂ ಕೆಲಸ ಮಾಡಿ ಮಾಡಿ ಬೇಸತ್ತು ಹೋಗಿದೆ ಅಜ್ಜಿ. ನನಗೆಲ್ಲವೂ ತಿಳಿದಿದೆ ಮಗು. ಅವನು ಅಂದು ನಿನ್ನನ್ನು ಕರೆದುಕೊಂಡ ಉದ್ದೇಶವೂ ಅದೇ. ನೀನು ಚೆನ್ನಾಗಿ ಗಣಪತಿ ವಿಗ್ರಹಗಳನ್ನು ಮಾಡಿ ಎಲ್ಲರಿಗೂ ಉಚಿತವಾಗಿ ಕೊಡುತ್ತಿದ್ದೆ. ಅದು ಅವನಿಗೆ ಸಹಿಸಲಾಗಲಿಲ್ಲ. ನಿನ್ನನ್ನು ನೋಡಿಕೊಂಡರೆ ಅವನು ದುಡ್ಡು ಮಾಡಬಹುದು ಎಂದು ತಿಳಿದುಕೊಂಡ. ಅದಕ್ಕೆ ನಿನ್ನನ್ನು ಸಾಕುವ ಸುಳ್ಳು ಮಾತುಗಳನ್ನಾಡಿ ನಿನ್ನನ್ನು ಕರೆದುಕೊಂಡು ಹೋಗಿ ಅವನು ದುಡ್ಡು ಮಾಡಿಕೊಳ್ಳುತ್ತಿದ್ದಾನೆ ಅಷ್ಟೇ ಮಗು. ಈಗ ನೀನು ಬುದ್ಧಿವಂತ. ನಿನಗೆ ಎಲ್ಲವೂ ಅರ್ಥವಾಗುತ್ತಿದೆ. ನಿನಗೆ ಒಂಟಿಯಾಗಿ ಬದುಕುವ ಧೈರ್ಯವೂ ಬಂದಿದೆ. ಮುಂದೆ ಏನು ಮಾಡಬೇಕೆಂದು ನೀನೇ ಆಲೋಚಿಸು. ಈ ರೀತಿ ಚೋಟು ಬಳಿ ಮಾತನಾಡಿ ಅಜ್ಜಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಚೋಟು ಒಂದು ನದಿ ಹತ್ತಿರ ಕುಳಿತುಕೊಂಡು ಯೋಚಿಸುತ್ತಾನೆ. ಅವನಿಗೆ ಸೀನಪ್ಪ ಮಾಡುತ್ತಿರುವ ಎಲ್ಲಾ ಮೋಸವೂ ಅರ್ಥವಾಗುತ್ತದೆ. ಅಂದು ಮಧ್ಯರಾತ್ರಿ ಫೋಟೋ ಮೆಲ್ಲಗೆ ಎದ್ದು ಮನೆಯಿಂದ ಹೊರಗೆ ಬರ್ತಾನೆ. ಅಯ್ಯೋ, ಮನೆ ಬಿಟ್ಟು ಏನು ಬಂದೆ? ಇನ್ನು ಮುಂದೆ ನಾನು ಎಲ್ಲೇ ಹುರಿದುಕೊಳ್ಳುವೆ? ನನ್ನ ಬಳಿ 1 ರೂಪಾಯಿ ಕೂಡ ಇಲ್ಲ. ಹೊಟ್ಟೆ ಬೇರೆ ತುಂಬಾ ಹಸಿವಾಗುತ್ತಿದೆ. ಈಗೇನ್ ಮಾಡೋದು? ದೂರದಲ್ಲಿ ಒಂದು ತಿಂಡಿ ಗಾಡಿ ಕಾಣಿಸುತ್ತದೆ. ತಕ್ಷಣ ಚೋಟು ಅವರ ಬಳಿ ಹೋಗಿ, ಅಣ್ಣ, ನನಗೆ ತುಂಬಾ ಹಸಿವಾಗುತ್ತಿದೆ. ತಿನ್ನಲು ಏನಾದರೂ ಕೊಡಿ. ಆದರೆ ನನ್ನ ಬಳಿ ದುಡ್ಡಿಲ್ಲ. ದುಡ್ಡಿಲ್ಲ ಅಂದ್ರೆ ಊಟ ಸುಮ್ನೆ ಬರ್ತದಾ?
ಇದೇನು ನಿಮ್ಮ ಅಪ್ಪನ ಅಂಗಡಿ ಎಂದುಕೊಂಡ? ಹೋಗೋ ಇಲ್ಲಿಂದ. ಎಲ್ಲಿಂದ ಬರ್ತಾರೋ ಇವರೆಲ್ಲ? ಚೋಟು ಬೇಸರದಿಂದ ಅಲ್ಲಿಂದ ಹೊರಟು ಹೋಗ್ತಾನೆ. ತಿನ್ನಲು ಏನೂ ಸಿಗದೆ ತುಂಬಾ ಕಷ್ಟಪಡ್ತಾನೆ. ಆ ದಿನ ಪೂರ್ತಿ ಹಸಿವಿನಿಂದಲೇ ಕಾಲ ಕಳೆಯುತ್ತಾನೆ. ಮರುದಿನ ಬೆಳಗ್ಗೆ ಅದೇ ಜಾಗದಲ್ಲಿ ಕುಳಿತುಕೊಂಡಿರ್ತಾನೆ. ತಿಂಡಿ ಅಂಗಡಿಯವನು ಚೋಟು ಕುಳಿತುಕೊಂಡಿರುವುದನ್ನು ಗಮನಿಸ್ತಾನೆ. ಯಾರೀ ಹುಡುಗ? ನಿನ್ನೆಯಿಂದ ಇಲ್ಲೇ ಇದ್ದಾನೆ. ಏನಪ್ಪಾ, ಬಾ ಇಲ್ಲಿ. ಅಣ್ಣ, ಹೇಳಿ. ತಗೋ ಈ ತಿಂಡಿಯನ್ನು. ಮೊದಲು ತಿನ್ನು, ನಂತರ ಮಾತ್ನಾಡೋಣ. ಅಣ್ಣ, ನನ್ನ ಬಳಿ ದುಡ್ಡಿಲ್ಲ. ನನಗೆ ಅರ್ಥವಾಗಿದೆ. ಈಗ ಇದನ್ನು ತಿನ್ನೋ. ನಾನು ನಿನಗೆ ನಂತರ ಕೆಲಸ ಕೊಡುತ್ತೇನೆ. ಅದನ್ನು ಮಾಡಿದರೆ ಸಾಕು. ಚೋಟು ಸಂತೋಷದಿಂದ ಅವರು ಕೊಟ್ಟ ತಿಂಡಿಯನ್ನು ತಿಂದು ಮುಗಿಸ್ತಾನೆ. ಹಾಗೆ ಅವರು ಹೇಳಿದ ಕೆಲಸಗಳನ್ನು ಅವರಿಗೆ ಮಾಡಿಕೊಡ್ತಾನೆ. ಎಲ್ಲ ಕೆಲಸವ ಮುಗಿದ ನಂತರ ಅವರು ಚೋಟುವಿನ ಹತ್ತಿರ ಮಾತನಾಡ್ತಾರೆ. ಯಾರಪ್ಪ ನೀನು? ನಿಮ್ಮ ಹೆಸರು ಏನು? ಒಬ್ಬನೇ ನೆನ್ನೆಯಿಂದ ಏನು ಮಾಡುತ್ತಿದ್ದೀಯಾ? ಚೋಟು ಅವನ ಬಗ್ಗೆ ಎಲ್ಲ ವಿಷಯವನ್ನೂ ಅವರ ಹತ್ತಿರ ಹೇಳಿಕೊಳ್ತಾನೆ. ತಿಂಡಿಗಾಡಿ ಮಾಲೀಕನಿಗೆ ತುಂಬ ಬೇಸರವಾಗ್ತದೆ. ಈ ಹುಡುಗನಿಗೆ ಎಂಥ ಮೋಸ ಆಗಿದೆ ಎಂದು ತಿಳಿದುಕೊಳ್ತಾನೆ. ಚೋಟು, ನಾನು ಕೂಡ ಈ ಸಣ್ಣ ಗಾಡಿಯಿಂದ ದುಡಿದು ಬದುಕುತ್ತಿದ್ದೇನೆ. ನಿನ್ನನ್ನು ನೋಡಿಕೊಳ್ಳುವಷ್ಟು ಶ್ರೀಮಂತನಲ್ಲ. ಆದರೆ ನಿನಗೆ ಒಂದು ಹೊತ್ತಿನ ಊಟ ಕೊಡಬಲ್ಲೆ. ನಿನಗೆ ಒಪ್ಪಿಗೆ ಆದರೆ ನನ್ನ ಬಳಿ ಇರಬಹುದು. ಚೋಟು ಒಪ್ಪಿಕೊಂಡು ಅವರ ಬಳಿ ಕೆಲಸಗಳನ್ನು ಮಾಡಿಕೊಂಡು ರಾತ್ರಿ ವೇಳೆ ಅದೇ ಜಾಗದಲ್ಲಿ ಮಲಗಿಕೊಳ್ತಿದ್ದ. ಇದೇ ರೀತಿ ಕೆಲವು ದಿನಗಳು ನಡೆಯುತ್ತದೆ. ಏನ್ ಸೋಮಣ್ಣ, ವ್ಯಾಪಾರ ಎಲ್ಲ ಜೋರಾಗಿದೆ ಅನ್ಸುತ್ತೆ. ಹೌದಣ್ಣ, ಬನ್ನಿ. ಈ ನಮ್ ಚೋಟು ಯಾವಾಗ ನಮ್ಮ ಅಂಗಡಿ ಹತ್ರ ಬಂದನೋ ಆವತ್ತಿಂದ ನನ್ ವ್ಯಾಪಾರ ಸ್ವಲ್ಪ ಚುರುಕಾಗಿದೆ. ಎಲ್ಲವೂ ಈ ಹುಡುಗ ಬಂದ ಅದೃಷ್ಟ. ಯಾರ್ ಸೋಮಣ್ಣ ಈ ಹುಡುಗ? ಸೋಮಣ್ಣ ಚೋಟುವಿನ ಬಗ್ಗೆ ಎಲ್ಲ ವಿಚಾರವನ್ನು ಅವರ ಬಳಿ ಹೇಳಿಕೊಳ್ಳುತ್ತಾನೆ. ಚೋಟು, ಬಾ ಇಲ್ಲಿ. ನಿನಗೆ ಗಣಪತಿ ವಿಗ್ರಹಗಳನ್ನು ತಯಾರಿಸಲು ಬರುತ್ತದೆ ಎಂದು ಹೇಳಿದ್ರು, ಹೌದೇ? ಹೌದಣ್ಣ, ನನಗೆ ಸಣ್ಣ ವಯಸ್ಸಿನಿಂದಲೂ ಗಣಪತಿ ಅಂದ್ರೆ ತುಂಬಾ ಇಷ್ಟ. ನನಗೆ ವಿಗ್ರಹಗಳನ್ನು ತಯಾರು ಮಾಡಲು ಬರುತ್ತದೆ. ಸೋಮಣ್ಣ, ಹಾಗಿದ್ರೆ ಈ ಹುಡುಗನ ಈಗ ಸದ್ಯಕ್ಕೆ ಇಲ್ಲೇ ಉಳಿಸ್ಕೊ. ನಾನ್ ನಾಳೆ ಬಂದು ನೋಡ್ತೀನಿ. ಹೀಗೆ ಹೇಳಿ ಅವರು ಅಲ್ಲಿಂದ ಹೊರಟು ಹೋಗುತ್ತಾರೆ. ಮರುದಿನ ಬಂದು ಚೋಟುವನ್ನು ಕರೆದುಕೊಂಡು ಹೋಗಲು ನಿರ್ಧರಿಸುತ್ತಾರೆ. ಸೋಮಣ್ಣ, ಈ ಹುಡುಗನ ನಾನ್ ಕರೆದುಕೊಂಡು ಹೋಗ್ತೇನೆ. ನಿನಗೇನು ಅಭ್ಯಂತರ ಇಲ್ಲ ತಾನೇ? ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀರಾ ಅಣ್ಣ? ಸೋಮಣ್ಣ, ನಿನಗೆ ನನ್ನ ಸ್ನೇಹಿತ ಶಿವಣ್ಣ ಗೊತ್ತು ಅಲ್ವೇ? ಅವರು ಕೂಡ ಗಣಪತಿ ವಿಗ್ರಹಗಳನ್ನು ತಯಾರು ಮಾಡ್ತಾರೆ ಎಂದು ತಿಳಿದಿದೆ ತಾನೆ? ಈ ಹುಡುಗನನ್ನು ನಾನು ಅಲ್ಲಿಗೆ ಕರೆದುಕೊಂಡು ಹೋಗ್ತಿದ್ದೇನೆ. ಇವನಿಗೆ ಒಳ್ಳೆ ಕೆಲ್ಸ ಗೊತ್ತಿದೆ. ಹಾಗಾಗಿ ಇಲ್ಲಿದ್ದು ಇವನ ಜೀವನ ಹಾಳಾಗುವುದು ಬೇಡ. ಹೌದು ಅಣ್ಣ, ನೀವು ಹೇಳುತ್ತಿರುವುದು ಸರಿಯಾಗಿ ಇದೆ. ಚೋಟು, ನೀನು ಇವರನ್ನು ನಂಬಿ ಹೋಗಬಹುದು. ಅಣ್ಣ, ನನಗೆ ತುಂಬಾ ವರ್ಷಗಳಿಂದ ಗೊತ್ತು. ಇವರು ನಿನಗೆ ಮೋಸ ಮಾಡುವುದಿಲ್ಲ. ಧೈರ್ಯವಾಗಿ ಹೋಗಿ ಬಾ ಚೋಟು. ಆದರೆ ಮುಂದೆ ನನ್ನನ್ನು ಮರೆಯಬೇಡ. ಚೋಟುವಿನ ಮನಸ್ಸಿನಲ್ಲಿ ಭಯ ತುಂಬಿಕೊಂಡಿರುತ್ತದೆ. ಏಕೆಂದ್ರೆ ಸೀನಪ್ಪ ಮಾರಿದ ಮೋಸ ಅವನಿಗೆ ಯಾರನ್ನ ನಂಬಲು ಬಿಡುತ್ತಿರಲಿಲ್ಲ. ಹಾಗಾಗಿ ಭಯದಿಂದಲೇ ಅವರ ಜೊತೆ ಹೋಗುತ್ತಾನೆ. ಚೋಟು, ಇದೇ ನೋಡು, ಇನ್ನು ಮುಂದೆ ನೀನ್ ಕೆಲಸ ಮಾಡೋ ಜಾಗ. ಭಯಪಡಬೇಡ ಚೋಟು. ಇವ್ರು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಸೀನಪ್ಪ ಮಾಡಿದ ಮೋಸ ನಮಗ್ ಗೊತ್ತಿದೆ. ಎಲ್ಲರೂ ಅವನಂತೆ ಇರೋದಿಲ್ಲ. ಭಯಪಡಬೇಡ. ಸರಿ ಅಣ್ಣ, ನೀವು ಹೇಳಿದಂತೆ ನಾನ್ ನಡ್ಕೊಳ್ತೇನೆ. ಶಿವಣ್ಣ, ನಾನ್ ನಿಮ್ಗೆ ಹೇಳಿದ್ದೆ ಅಲ್ವೇ? ಅದೇ ಹುಡುಗ ಇವನು. ಇವನ್ ಹೆಸರು ಚೋಟು. ಬಾ ಚೋಟು, ನಿನಗೆ ವಿಗ್ರಹ ಮಾಡಲು ಬರುತ್ತದೆ ಎಂದು ಹೇಳಿದ್ದರು. ಒಂದು ವಿಗ್ರಹವನ್ನು ಮಾಡಿ ನನಗೆ ತೋರಿಸುವೆಯಾ? ಖಂಡಿತವಾಗಿ ಯಜಮಾನ್ರೆ, ನಾನ್ ನಿಮ್ಗೆ ವಿಗ್ರಹವನ್ನು ಮಾಡಿ ತೋರಿಸ್ತೇನೆ. ಚೋಟು ವಿಗ್ರಹವನ್ನು ಮಾಡಲು ಶುರು ಮಾಡುತ್ತಾನೆ. ಶಿವಣ್ಣನಿಗೆ ಚೋಟು ಮಾಡುತ್ತಿರುವ ಕೆಲಸವನ್ನು ಗಮನಿಸಿ ತುಂಬಾ ಸಂತೋಷವಾಗುತ್ತದೆ. ಏಕೆಂದ್ರೆ ಚೋಟುಗೆ ವಿಗ್ರಹ ಮಾಡಬೇಕಾದರೆ ಅವನಿಗಿದ್ದ ಶ್ರದ್ಧೆಯನ್ನು ಕಂಡು ಖುಷಿಪಡ್ತಾನೆ. ಅದೇ ರೀತಿ ಚೋಟು ಸುಂದರವಾದ ಗಣಪತಿ ವಿಗ್ರಹವನ್ನು ತಯಾರಿಸಿ ಶಿವಣ್ಣನ ಮುಂದೆ ಇಡುತ್ತಾನೆ. ಅರೆ ವಾ ಚೋಟು, ನಿನ್ ಕೈಯಲ್ಲಿ ಏನೋ ಜಾದು ಇದೆ. ಈ ವಿಗ್ರಹವನ್ನು ನೋಡುತ್ತಿದ್ದರೆ ಸಾಕ್ಷಾತ್ ಭಗವಂತನೇ ಭೂಮಿಗೆ ಬಂದಂತಿದೆ. ತುಂಬಾ ಸಂತೋಷ ಆಯ್ತು ಚೋಟು ನಿನ್ನನ್ನು ನೋಡಿ. ಇನ್ನು ಮುಂದೆ ನೀನು ಇಲ್ಲೇ ಇರು. ನಿನಗೆ ಬೇಕಾದ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ. ರಾಮಣ್ಣ, ಭೀಮಣ್ಣ, ಇಲ್ಲಿ ಬನ್ನಿ. ಈ ಹುಡುಗ ಇನ್ನು ಮುಂದೆ ಇಲ್ಲೇ ಇರುತ್ತಾನೆ. ಇವನನ್ನು ಚೆನ್ನಾಗಿ ನೋಡಿಕೊಳ್ಳಿ. ಚೋಟು ಸಮಾಧಾನ ಪಟ್ಟುಕೊಂಡು ಅಲ್ಲೇ ಇರ್ತಾನೆ. ಅವನಿಗೆ ಕೊಟ್ಟ ಕೆಲಸಗಳನ್ನ ಶ್ರದ್ಧೆಯಿಂದ ಮಾಡುತ್ತಿರ್ತಾನೆ.
ಒಮ್ಮೆ ಗಣಪತಿ ವಿಗ್ರಹಗಳನ್ನು ಖರೀದಿಸಲೆಂದು ಒಬ್ಬ ಶ್ರೀಮಂತ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ಆಗ ಆತನ ಕಣ್ಣು ಚೋಟು ಮಾಡಿದ ಗಣಪತಿ ವಿಗ್ರಹದ ಕಡೆ ವಾಲುತ್ತದೆ. ಅರೆ ವಾ, ಎಷ್ಟು ಸುಂದರವಾಗಿದೆ ಈ ಮೂರ್ತಿ. ತಕ್ಷಣ ಶಿವಣ್ಣ ಅಲ್ಲಿಗೆ ಬರ್ತಾರೆ. ಶಿವಣ್ಣ, ನಾನು ತುಂಬಾ ದಿನಗಳಿಂದ ನಿಮ್ಮ ಅಂಗಡಿಯಲ್ಲಿ ವಿಗ್ರಹಗಳನ್ನು ಖರೀದಿಸುತ್ತಿದ್ದೇನೆ. ಹಿಂದೆ ಎಂದು ಈ ರೀತಿ ವಿಗ್ರಹ ನಾನು ಕಂಡಿಲ್ಲ. ಈಗ ಇದು ಇಲ್ಲಿಗೆ ಹೇಗೆ ಬಂತು? ಹೌದು, ನೀವು ಹೇಳ್ತಿರುವುದು ಸತ್ಯವಾದ ಮಾತು. ಚೋಟು, ಬಾ ಇಲ್ಲಿ. ನೋಡಿ ಸರ್, ಈ ವಿಗ್ರಹವನ್ನು ತಯಾರಿಸಿದ ಹುಡುಗ ಇವನೇ. ಇಷ್ಟು ಸಣ್ಣ ಹುಡುಗ ಈ ರೀತಿ ಸುಂದರವಾದ ಮೂರ್ತಿಯನ್ನು ತಯಾರಿಸಿದ್ದಾನೆಯೇ? ನನಗೆ ನಂಬಲು ಆಗುತ್ತಿಲ್ಲ ಶಿವಣ್ಣ. ಹೌದು ಸರ್, ನಾನು ಇವನನ್ನು ನೋಡಿ ಮೊದಲು ಹಾಗೆ ಅಂದುಕೊಂಡೆ. ಆದರೆ ಇವನಿಗೆ ಮೂರ್ತಿಯನ್ನು ತಯಾರಿಸುವಾಗ ಇರುವ ಶ್ರದ್ಧೆ ಕಂಡ್ರೆ ನೀವೇ ಅಚ್ಚರಿಪಡುತ್ತೀರಾ. ಚೋಟು, ನಿನಗೆ ಗಣಪತಿ ವಿಗ್ರಹ ಮಾತ್ರ ತಯಾರಿಸಲು ಬರುತ್ತದೆಯೇ, ಅಥವಾ ಇನ್ನೂ ಬೇರೆ ಬೇರೆ ವಿಗ್ರಹಗಳನ್ನು ತಯಾರಿಸುವೆಯಾ? ಇಲ್ಲ ಸರ್, ನನಗೆ ಗಣಪತಿ ವಿಗ್ರಹ ಮಾಡಲು ಮಾತ್ರ ತಿಳಿದಿದೆ. ಬೇರೆ ವಿಗ್ರಹಗಳನ್ನು ಮಾಡಿ ನನಗೆ ಅಭ್ಯಾಸವಿಲ್ಲ. ಒಮ್ಮೆ ಕಂಡರೆ ಪ್ರಯತ್ನಿಸಬಹುದು ಏನೋ ಗೊತ್ತಿಲ್ಲ. ಶಿವಣ್ಣ, ಹಾಗಾದರೆ ನೀವು ಚೋಟುವಿಗೆ ಬೇರೆ ವಿಗ್ರಹಗಳನ್ನು ತಯಾರಿಸುವ ಬಗ್ಗೆ ತಿಳಿಸಿಕೊಡಿ, ನೋಡೋಣ. ಖಂಡಿತವಾಗಿಯೂ ಸರ್, ನನಗೂ ಕೂಡ ಈ ಆಲೋಚನೆ ಬರಲಿಲ್ಲ ನೋಡಿ. ನಾನು ಚೋಟುಗೆ ಹೇಳಿಕೊಡ್ತೇನೆ. ಶಿವಣ್ಣ ಚೋಟುವನ್ನು ಕರೆದುಕೊಂಡು ಹೋಗಿ ಬೇರೆ ರೀತಿಯ ವಿಗ್ರಹಗಳನ್ನು ತಯಾರಿಸಲು ಹೇಳಿಕೊಡ್ತಾನೆ. ಚೋಟು ಅದನ್ನು ಶ್ರದ್ಧೆಯಿಂದ ಕಲಿತು ಅದೇ ರೀತಿ ವಿಗ್ರಹಗಳನ್ನು ತಯಾರಿಸಲು ಶುರು ಮಾಡ್ತಾನೆ. ಆದರೆ ಸೋಮಣ್ಣನಿಗೆ ಚೋಟುವಿನ ವಿಗ್ರಹಗಳನ್ನು ಕಂಡು ತುಂಬ ಗಾಬರಿಯಾಗ್ತದೆ. ಚೋಟು, ನಿನಗೆ ದೇವರ ವರ ಇದೆ ಅನ್ಸುತ್ತದೆ. ವಿಗ್ರಹಗಳನ್ನು ತಯಾರಿಸಲು ಬಲ್ಲ ನನಗೆ ಇಷ್ಟು ಸುಂದರವಾಗಿ ವಿಗ್ರಹಗಳನ್ನು ಮಾಡಲು ಆಗಲಿಲ್ಲ. ಆದರೆ ನೀನು ಒಮ್ಮೆ ಕರೀತಾ ತಕ್ಷಣ ಇಷ್ಟು ಸುಂದರವಾದ ಮೂರ್ತಿಗಳನ್ನು ತಯಾರಿಸಿರುವೆ. ಶಬಾಷ್ ಚೋಟು. ಜೋಟುಗೆ ತುಂಬ ಸಂತೋಷವಾಗ್ತದೆ. ಶಿವಣ್ಣ ಕೂಡ ಚೋಟು ಅನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿರ್ತಾರೆ. ಚೋಟುವನ್ನು ಅಲ್ಲೇ ಬಿಡದೆ ಶಿವಣ್ಣ ತನ್ನ ಮನೆಗೆ ಕರೆದುಕೊಂಡು ಹೋಗಿ ಇರಿಸಿಕೊಳ್ತಾರೆ. ಯಜಮಾನ್ರೇ, ಇಲ್ಲಿ ನೀವು ಒಬ್ರೇ ಇದ್ದೀರಾ? ಮನೆಯಲ್ಲಿ ಯಾರು ಕಾಣಿಸ್ತಾ ಇಲ್ಲ? ಇಲ್ಲ ಚೋಟು, ನನ್ನ ಹೆಂಡತಿ ಇದ್ದಾಳೆ. ಬಾ, ಕರೆದುಕೊಂಡು ಹೋಗುತ್ತೇನೆ. ನೋಡು ಚೋಟು, ಈಕೆ ನನ್ನ ಹೆಂಡತಿ ಪಾರ್ವತಿ. ಯಜಮಾನ್ರೇ, ಅಮ್ಮ ಏಕೆ ಈ ರೀತಿ ಮಲಗಿಕೊಂಡಿದ್ದಾರೆ? ಏನಾಗಿದೆ ಅಮ್ಮನಿಗೆ? ಅಮ್ಮ ಎನ್ನುವ ಧ್ವನಿ ಕೇಳಿದ ತಕ್ಷಣ ಪಾರ್ವತಿ ಎದ್ದು ಕುಳಿತುಕೊಳ್ತಾಳೆ. ನನ್ನನ್ನು ಯಾರು ಅಮ್ಮ ಎಂದು ಕರೆದರು ಎಂದು ಕೇಳುತ್ತಾಳೆ. ಚೋಟುಗೆ ಗಾಬರಿಯಾಗ್ತದೆ. ಪಾರ್ವತಿ, ಸಮಾಧಾನ ಮಾಡಿಕೋ. ನೋಡು, ಈ ಹುಡುಗನ ಹೆಸರು ಚೋಟು. ನಮ್ಮ ಅಂಗಡಿಗೆ ಹೊಸದಾಗಿ ಕೆಲಸಕ್ಕೆ ಸೇರಿಕೊಂಡಿದ್ದಾನೆ. ತುಂಬಾ ಒಳ್ಳೆ ಹುಡುಗ. ಇವನನ್ನು ಅಲ್ಲಿಯೇ ಬಿಡಲು ನನಗೆ ಇಷ್ಟವಾಗಲಿಲ್ಲ. ಅದಕ್ಕೆ ಇಲ್ಲಿಗೆ ಕರೆದುಕೊಂಡು ಬಂದೆ. ಮಗು, ಬಾ ಇಲ್ಲಿ. ನೀನ್ ನನ್ನನ್ನ ಅಮ್ಮ ಎಂದ. ಇನ್ಮುಂದೆ ನನ್ನನ್ನ ಅದೇ ರೀತಿ ಕರೀತೀಯ ತಾನೆ? ನನ್ನನ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅಲ್ವೇ? ಯಜಮಾನ್ರೇ, ಅಮ್ಮ ಯಾಕೆ ಈ ರೀತಿ ಮಾತಾಡ್ತಿದ್ದಾರೆ? ಚೋಟು, ನಮಗೂ ಒಬ್ಬ ಮಗನಿದ್ದ. ಅವನು ಇದ್ದಕ್ಕಿದ್ದಂತೆ ನಮ್ಮನ್ನು ಬಿಟ್ಟು ತೀರ್ಕೊಂಡ. ಹಾಗಿನಿಂದಲೂ ನನ್ನ ಪಾರ್ವತಿ ಮಗನಿಗಾಗಿ ಪರಿತಪಿಸುತ್ತಿದ್ದಾಳೆ. ನೀನು ಅಮ್ಮ ಎಂದೇ ಅಲ್ವೇ? ಅದಕ್ಕೆ ಹೀಗೆಲ್ಲ ನಡೆದುಕೊಳ್ಳುತ್ತಿದ್ದಾಳೆ. ನೀನು ಚಿಂತಿಸಬೇಡ ಚೋಟು, ಅವಳು ತುಂಬಾ ಒಳ್ಳೆಯವಳು. ನಿನಗೇನು ಮಾಡುವುದಿಲ್ಲ. ಹೌದಾ ಯಜಮಾನ್ರೇ? ಅಮ್ಮ, ನಿಮ್ಮ ಮಗ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ. ನೋಡಿ, ಮತ್ತೆ ನಾನ್ ನಿಮ್ಮ ಬಳಿ ಬಂದಿದ್ದೇನೆ. ಚಿಂತಿಸ್ಬೇಡಿ, ಇನ್ನು ಮುಂದೆ ನಾನ್ ನಿಮ್ ಜೊತೆಯಲ್ಲೇ ಇರ್ತೇನೆ. ನೀವೀ ರೀತಿ ಮಲಗಿದ್ದರೆ ಹೇಗೆ ಅಮ್ಮ? ನನ್ನನ್ ಯಾರ್ ನೋಡ್ಕೊಳ್ತಾರೆ? ನನಗೆ ಊಟ ಯಾರು ಕೊಡ್ತಾರೆ? ಅಯ್ಯೋ, ನನ್ ಬುದ್ಧಿ ಗಿಫ್ಟ್. ನನ್ ಮಗ ಮನೆಗ್ ಬಂದಿದ್ದಾನೆ. ನಿನ್ಗೆ ತುಂಬಾ ಹಸಿವಾಗುತ್ತಿದ್ಯಾ ಕಂದ? ಈಗ್ಲೇ ಹೋಗಿ ನಾನು ಅಡಿಗೆ ತಯಾರಿಸ್ತೇನೆ. ಇಲ್ಲೇ ಕುರ್ತ್ಕೋ. ಅಲ್ಲಿಂದ ತಕ್ಷಣ ಎದ್ದು ಪಾರ್ವತಿ ಅಡಿಗೆ ಕೋಣೆಗೆ ಹೋಗಿ ಚೋಟುಗಾಗಿ ಅಡಿಗೆ ಮಾಡಿ ತೆಗೆದುಕೊಂಡು ಬಂದು ಕೊಡ್ತಾಳೆ. ಇದನ್ನು ನೋಡಿದ ಶಿವಣ್ಣನಿಗೆ ತುಂಬ ಸಂತೋಷವಾಗುತ್ತದೆ. 5 ವರ್ಷಗಳಿಂದ ಹಾಸಿಗೆಯಲ್ಲಿ ಇದ್ದ ತನ್ನ ಹೆಂಡತಿ ಚೋಟುವನ್ನು ಕಂಡ ತಕ್ಷಣ ಹೇಗೆ ಬದಲಾಗಿದ್ದಾಳೆ ಎಂದು ಖುಷಿಪಡ್ತಾನೆ. ಚೋಟುಗೆ ಕೈ ಮುಗಿದು ನಿಲ್ಲುತ್ತಾನೆ. ಯಜಮಾನ್ರೇ, ನಾನ್ ಚಿಕ್ಕ ಹುಡುಗ. ಹಾಗೆಲ್ಲ ನೀವು ನನಗ್ ಕೈ ಮುಗಿಬಾರ್ದು. ನೀನ್ ಸಣ್ಣ ಹುಡುಗನೇ ಇರ್ಬೋದು ಚೋಟು, ಆದ್ರೆ ನನ್ನ ಹೆಂಡತಿಯನ್ನು ಮತ್ತೆ ನನಗೆ ಕೊಟ್ಟಂತ ಪುಣ್ಯಾತ್ಮ. ಆ ದೇವ್ರೇ ನಿನ್ನನ್ನು ನನ್ನ ಮನೆ ಕಳ್ಸಿದ್ದಾನೆ ಅನ್ಸುತ್ತೆ. ಹಾಗೆಲ್ಲ ಮಾತಾಡ್ಬೇಡಿ ಯಜಮಾನ್ರೇ. ನೀ ತುಂಬಾ ಒಳ್ಳೆಯವರು. ಅದಕ್ ನಿಮ್ಗ್ ಒಳ್ಳೇದಾಗ್ತಿದೆ ಅಷ್ಟೇ. ನನ್ನಂತ ಅನಾಥನಿಗೆ ಆಸರೆ ಕೊಟ್ಟ ದೇವ್ರು ನೀವು. ಚಿನ್ನು,
ನೀನ್ ಯಾಕವ್ರನ್ನ ಯಜಮಾನ್ರೇ ಅಂತ ಇದ್ಯಾ? ಹಾಗೆಲ್ಲ ಕರಿಬೇಡ. ಅಪ್ಪಾಜಿ ಅಂತಾನೇ ಕರಿಬೇಕು. ರೀ, ನೀವ್ ಹೇಳಿ. ಖಂಡಿತ ಪಾರ್ವತಿ. ಚೋಟು, ನನ್ ಮಗನ ಹೆಸರು ಚಿನ್ನು. ಅದಕ್ಕೆ ಪಾರ್ವತಿ ನಿನ್ನನ್ನು ಚಿನ್ನು ಎಂದು ಕರೆಯುತ್ತಿದ್ದಾಳೆ. ಇನ್ನು ಮುಂದೆ ನೀನು ನನ್ ಮಗ ಚಿನ್ನು ಆಗಿ ಬದಲಾಗು. ಚೋಟು ಎನ್ನುವ ಹೆಸರು ನಿನಗೆ ಬೇಡ. ನನ್ನನ್ನು ಕೂಡ ಅಪ್ಪಾಜಿ ಎಂದೇ ಕರೆ. ಚೋಟುಗೆ ತುಂಬಾ ಸಂತೋಷ ಆಗ್ತದೆ. 5 ವರ್ಷಗಳಿಂದ ಅನಾಥನಾಗಿ ಬೆಳೆದ ಚೋಟುಗೆ ತಂದೆ ತಾಯಿಗಳು ಸಿಕ್ಕಿದರು. ಅದೇ 5 ವರ್ಷಗಳು ಮಗನಿಲ್ಲದೆ ಅನಾಥವಾಗಿದ್ದ ತಂದೆ ತಾಯಿಗಳಿಗೆ. ಮಗ ಸಿಕ್ಕಿದ. ಎಲ್ಲರೂ ತುಂಬಾ ಸಂತೋಷವಾಗಿರ್ತಾರೆ. ಮರುದಿನ ಬೆಳಗ್ಗೆ ಸೀನಪ್ಪ ಇದ್ದಕ್ಕಿದ್ದಂತೆ ಶಿವಣ್ಣನ ಅಂಗಡಿ ಮುಂದೆ ನಿಂತ್ಕೊಂಡು ಚೋಟುವನ್ನು ನೋಡ್ತಿರ್ತಾನೆ. ನೋಡಿ ಸರ್, ಇದೆಲ್ಲವೂ ಹೊಸದಾಗ್ ಬಂದಿದೆ. ನಿಮ್ಗಿಷ್ಟವಾದ ವಿಗ್ರಹವನ್ನು ನೀವು ತೆಗೆದುಕೊಳ್ಳಬಹುದು. ಚೋಟು, ನಿನಗೆ ಎಷ್ಟು ಧೈರ್ಯ! ನನ್ನನ್ನು ಬಿಟ್ಟು ಬಂದು ಇಲ್ಲಿ ಏನು ಮಾಡುತ್ತಿರುವೆ? ಈಗಲೇ ಬಾ ನನ್ನ ಜೊತೆ. ಯಾರ್ ನೀವು? ನನ್ ಮಗನನ್ನೇಕೆ ಕರೆದುಕೊಂಡು ಹೋಗುತ್ತಿರುವಿರಿ? ಏನು ನಿಮ್ಮ ಮಗನೇ? ಇಲ್ಲ, ಇವನು ನಾನು ಸಾಕಿದ ಹುಡುಗ ಚೋಟು. ಓಹೋ, ಅಂದ್ರೆ ನೀನೇನಾ ಸೀನಪ್ಪ? ಇಲ್ಲು ಬಂದ್ ಈ ರೀತಿ ಮಾತಾಡಲು ನಿನಗ್ ನಾಚಿಕೆ ಆಗೋದಿಲ್ವೇ? ಸಣ್ಣ ಹುಡುಗನನ್ನು ಕರೆದುಕೊಂಡು ಹೋಗಿ ದುಡ್ಡು ಸಂಪಾದನೆ ಮಾಡಲು ಬಳಸ್ಕೊಂಡಿದ್ಯಾ. ಅವನಿಗೆ ಹೊಟ್ಟೆ ತುಂಬಾ ಊಟ ಕೂಡ ನೀಡಿದೆ, ಕಷ್ಟಪಡಿಸಿದ್ಯಾ. ಮತ್ತೆ ಈಗ ಬಂದು ಅವನನ್ನು ಕರೆದುಕೊಂಡು ಹೋಗಲು ನಿಂತಿರುವೆಯಾ? ಏ ಸೀನಪ್ಪ, ಚೋಟು ಈಗ ಸಣ್ಣ ಹುಡುಗನಲ್ಲ. ಅವನಿಗೆಲ್ಲವೂ ಅರ್ಥವಾಗುತ್ತದೆ. ಅಂದ್ರೆ ನೀವು ಅವನ ತಲೆ ಕೆಡಿಸಿ ಬಿಟ್ಟಿದ್ದೀರಾ ಚೋಟು? ಇವ್ರನ್ನೆಲ್ಲ ನಂಬೇಡ, ನನ್ ಜೊತೆ ಬಂದುಬಿಡು. ಚಿಕ್ಕಪ್ಪ, ಅಂದು ನಾನು ಸಣ್ಣ ಹುಡುಗ, ನನಗೇನು ತಿಳಿಯಲಿಲ್ಲ. ಆದರೆ ಈಗ ನಾನು ದೊಡ್ಡ ಹುಡುಗ, ಎಲ್ಲವೂ ನನಗೆ ಅರ್ಥವಾಗುತ್ತಿದೆ. ನಾನು ನಿಮ್ಮನ್ನು ಪ್ರೀತಿಯಿಂದ ಚಿಕ್ಕಪ್ಪ ಎಂದು ಕರೆದೆ. ಆದರೆ ನೀವು ಆ ಸಂಬಂಧಕ್ಕೆ ಮೋಸ ಮಾಡಿದಿರಿ. ನೀವಿನ್ನು ಹೊರಡಿ ಚಿಕ್ಕಪ್ಪ. ನಾನು ಇನ್ನು ಮುಂದೆ ನಿಮ್ ಜೊತೆ ಬರುವುದಿಲ್ಲ. ಈಗ ಒಳ್ಳೆ ಮಾತಿನಲ್ಲಿ ನನ್ ಜೊತೆ ಬರುತ್ತೀಯೋ ಇಲ್ಲವೋ? ಸೀನಪ್ಪ, ನಿನಗೆ ಎಷ್ಟು ಧೈರ್ಯ ಇದ್ರೆ ಮುಂದೆ ನಿಂತು ಕಿರ್ಚಾಡ್ತಿದ್ದೀಯಾ? ಇರು ಈಗಲೇ, ನಾನು ಪೊಲೀಸರನ್ನು ಕರೆಯುತ್ತೇನೆ. ಸೀನಪ್ಪ ಭಯಪಟ್ಟು ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾನೆ. ಚೋಟು ಚಿನ್ನು ಆಗಿ ಬದಲಾಗಿ ಶಿವಣ್ಣನ ಮಗನಾಗಿ ಎಲ್ಲ ಕೆಲಸಗಳನ್ನು ತುಂಬಾ ಚೆನ್ನಾಗಿ ಮಾಡುತ್ತಿರ್ತಾನೆ. ಇದನ್ನು ಸಹಿಸದ ಅಂಗಡಿಯ ಮ್ಯಾನೇಜರ್ ಹೇಗಾದ್ರೂ ಮಾಡಿ ಚಿನ್ನು ಅನ್ನೋ ಅಲ್ಲಿಂದ ಓಡಿಸಬೇಕೆಂದು ಯೋಚಿಸುತ್ತಾನೆ. ಏಕೆಂದರೆ ಮ್ಯಾನೇಜರ್ಗೆ ಒಬ್ಬ ಮಗನಿರುತ್ತಾನೆ. ಅವನನ್ನು ಹೇಗಾದ್ರೂ ಮಾಡಿ ಈ ಅಂಗಡಿಯ ಮಾಲೀಕನನ್ನಾಗಿಸಬೇಕೆಂಬ ಆಸೆ ಅವನದ್ದು. ಅದಕ್ಕೆ ಅಡ್ಡಿಯಾಗಿ ಚೋಟು ಬಂದಿರುತ್ತಾನೆ. ಶಿವಣ್ಣ, ನನಗೆ 100 ವಿಗ್ರಹಗಳು 1 ತಿಂಗಳಲ್ಲಿ ಬೇಕಾಗಿದೆ. ನಿಮ್ಮಿಂದ ತಯಾರಿಸಿಕೊಡಲು ಸಾಧ್ಯವೇ? 1 ತಿಂಗಳಲ್ಲಿ 100 ವಿಗ್ರಹಗಳೇ? ಅದು ತುಂಬಾ ಕಷ್ಟ ಇದೆ ಸರ್. ಅಪ್ಪಾಜಿ, ನೀವೇನ್ ಚಿಂತಿಸ್ಬೇಡಿ. ಹಗಲು ರಾತ್ರಿ ಹೇಗಾದ್ರೂ ಕಷ್ಟಪಟ್ಟು ತಯಾರಿಸೋಣ. ರಾಮಣ್ಣ, ಭೀಮಣ್ಣ, ನೀವು ಸಹಾಯ ಮಾಡ್ತೀರಾ ಅಲ್ವೇ? ಖಂಡಿತವಾಗಿ ಚಿನ್ನು, ನಾವು ನಿನಗೆ ಸಹಾಯ ಮಾಡ್ತೇವೆ. ಅಂದಿನಿಂದ ಎಲ್ಲರೂ ಹಗಲು ರಾತ್ರಿ ಕಷ್ಟಪಟ್ಟು ವಿಗ್ರಹಗಳನ್ನು 1 ತಿಂಗಳಲ್ಲಿ ತಯಾರಿಸುತ್ತಾರೆ. ನಂತರ ವಿಗ್ರಹಗಳನ್ನು ಖರೀದಿಸಲು ಆ ಶ್ರೀಮಂತ ವ್ಯಕ್ತಿ ಅಲ್ಲಿಗೆ ಬರುತ್ತಾರೆ. ಎಲ್ಲ ವಿಗ್ರಹಗಳನ್ನು ಒಮ್ಮೆ ಪರೀಕ್ಷಿಸಿ ಒಪ್ಪಿಕೊಂಡು ಅದನ್ನು ತೆಗೆದುಕೊಂಡು ಹೋಗಲು ಕೆಲಸದವರನ್ನು ಕರೆಯುತ್ತಾನೆ. ಎಲ್ಲರೂ ಜೋಪಾನವಾಗಿ ವಿಗ್ರಹಗಳನ್ನು ಗಾಡಿಗೆ ತುಂಬಿ. ಅವರ ಮಾತಿನ ಪ್ರಕಾರ ವಿಗ್ರಹಗಳನ್ನು ಗಾಡಿಗೆ ತುಂಬಿಸಲು ತೆಗೆದುಕೊಳ್ಳುತ್ತಾರೆ. ತಕ್ಷಣ ವಿಗ್ರಹ ಮುರಿದು ಕೆಳಗೆ ಬೀಳುತ್ತದೆ. ಎಲ್ಲರಿಗೂ ಗಾಬರಿಯಾಗುತ್ತದೆ. ಏನಿದು ಶಿವಣ್ಣ, ವಿಗ್ರಹ ಮುರಿದು ಹೋಗಿದೆ. ನಾನು ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟೆ. ನೀವು ನನಗೆ ಈ ರೀತಿ ಮೋಸ ಮಾಡಬಹುದೇ? ಸರ್, ದಯವಿಟ್ಟು ತಪ್ಪಾಗಿ ತಿಳಿದುಕೊಳ್ಳಬೇಡಿ. ನಾನೇ ಮುಂದೆ ನಿಂತು ಹಗಲು ರಾತ್ರಿ ವಿಗ್ರಹಗಳನ್ನು ತಯಾರಿಸಿದೆ. ಈ ರೀತಿಯಾಗಲು ಸಾಧ್ಯವಿಲ್ಲ. ನನಗೆ 2 ದಿನ ಅವಕಾಶ ಕೊಡಿ, ಎಲ್ಲವನ್ನು ಸರಿ ಮಾಡಿಕೊಡುತ್ತೇನೆ. ಚಿನ್ನು ಮಾತಿಗೆ ಒಪ್ಪಿಕೊಂಡು 2 ದಿನ ಕಾಲಾವಕಾಶ ಕೊಟ್ಟು ಅವರು ಅಲ್ಲಿಂದ ಹೊರಟು ಹೋಗುತ್ತಾರೆ. ಶಿವಣ್ಣ ಚಿನ್ನವನ್ನು ಪಕ್ಕಕ್ಕೆ ಕರೆದು ಮಾತನಾಡುತ್ತಾರೆ. ಚಿನ್ನು, ಏನಿದಲ್ಲ, ಹಿಂದೆ ಎಂದು ಈ ರೀತಿ ನಡೆದಿಲ್ಲ. ಇದುವರೆಗೂ ನಮ್ಮ ಅಂಗಡಿಗೆ ಒಂದು ಕೆಟ್ಟ ಹೆಸರಿಲ್ಲ. ಆದರೆ ಈಗ ಅದು ನಡೆಯುತ್ತದೆ. ನನಗೇನು ಅರ್ಥವಾಗುತ್ತಿಲ್ಲ. ಎಲ್ಲವನ್ನೇ ನೀನೆ ಸರಿಪಡಿಸು ಚಿನ್ನು. ಅಪ್ಪಾಜಿ, ನೀವು ಚಿಂತಿಸಬೇಡಿ. 2 ದಿನಗಳ ಕಾಲಾವಕಾಶ ನಮಗಿದೆ. ನಾನು ಎಲ್ಲವನ್ನು ಸರಿಪಡಿಸ್ತೇನೆ. ಚಿನ್ನುಗೆ ಸಣ್ಣದಾಗಿ ಒಂದು ಅನುಮಾನ ಶುರುವಾಗುತ್ತದೆ. ಯಾರು ಈ ರೀತಿ ಮಾಡಿರಬಹುದು ಎಂದು. ಎಲ್ಲರನ್ನೂ ಒಮ್ಮೆ ನೋಡುತ್ತಾನೆ. ಚಿನ್ನುವಿನ ಗಮನ ಅಲ್ಲಿದ್ದ ಮ್ಯಾನೇಜರ್ ಕಡೆ ಹೋಗುತ್ತದೆ. ಏಕೆಂದರೆ ಅವನು ಮಾತ್ರ
ಭಯದಿಂದ ನಿಂತುಕೊಂಡಿರ್ತಾನೆ. ಚಿನ್ನುಗೆ ಅರ್ಥವಾಗುತ್ತದೆ. ಮುಂದೆ ನೋಡಿಕೊಳ್ಳೋಣವೆಂದು ಸುಮ್ಮನಾಗಿಬಿಡುತ್ತಾನೆ. ರಾಮಣ್ಣ, ಭೀಮಣ್ಣ, ನೀವಿಬ್ರೂ ನನಗೆ ಸಹಾಯ ಮಾಡಿ. ಬೇಗ ಈ ಎಲ್ಲ ವಿಗ್ರಹಗಳನ್ನು ಸರಿಪಡಿಸೋಣ. ಮತ್ತೆ ಚಿನ್ನು ಎಲ್ಲರೊಡನೆ ಕೂಡಿ ವಿಗ್ರಹಗಳನ್ನು ಸರಿಪಡಿಸುತ್ತಾನೆ. ಖುಷಿಯಿಂದ ವಿಗ್ರಹಗಳನ್ನು ಶಿವಣ್ಣನಿಗೆ ತೋರಿಸಿ ಇಬ್ಬರೂ ಮನೆಗೆ ಹೊರಡುತ್ತಾರೆ. ಆದರೆ ಮ್ಯಾನೇಜರ್ ಅಲ್ಲೇ ಉಳಿದುಕೊಳ್ಳುತ್ತಾನೆ. ಹೇ ಚಿನ್ನು, ಇನ್ನು ಎಷ್ಟು ದಿನ ನೀನು ಇಲ್ಲೇ ಇರುವೆ ಎಂದು ನಾನು ನೋಡುತ್ತೇನೆ. ನಾಳೆಗೆ ನಿನ್ನ ಲೆಕ್ಕಾಚಾರ ಮುಗಿಯುತ್ತದೆ. ಯಾರನ್ನು ನೀನು ಅಪ್ಪಾಜಿ ಎಂದು ಕರೆಯುತ್ತಿದ್ದೀಯೋ ಅವರೇ ನಿನ್ನನ್ನು ಇಲ್ಲಿಂದ ಹೊರಹಾಕುವಂತೆ ಮಾಡುತ್ತೇನೆ. ನೋಡುತ್ತಿರೋ. ಮ್ಯಾನೇಜರ್ ಮತ್ತೆ ಆ ವಿಗ್ರಹಗಳು ಮುರಿದು ಹೋಗುವಂತೆ ಮಾಡಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಮರುದಿನ ವಿಗ್ರಹಗಳನ್ನು ತೆಗೆದುಕೊಂಡು ಹೋಗಲು ಆ ವ್ಯಕ್ತಿ ಅಲ್ಲಿಗೆ ಬರುತ್ತಾನೆ. ಈ ಬಾರಿ ವಿಗ್ರಹಗಳು ಸರಿಯಾಗಿದೆ ತಾನೆ? ಮತ್ತೆ ನೀವು ನನಗೆ ಮೋಸ ಮಾಡ್ತಿಲ್ಲ ತಾನೆ? ಇಲ್ಲ ಸರ್, ಹಾಗೆಲ್ಲ ಏನೂ ಇಲ್ಲ. ಒಮ್ಮೆ ತಪ್ಪು ನಡೆದಿದೆ ಅಷ್ಟೇ. ಈಗ ಎಲ್ಲವೂ ಸರಿಯಾಗಿದೆ. ನೀವು ಸಮಾಧಾನದಿಂದ ತೆಗೆದುಕೊಂಡು ಹೋಗಿ. ಅವರು ವಿಗ್ರಹಗಳನ್ನು ತೆಗೆದುಕೊಳ್ಳಲು ಮುಂದೆ ಬರುತ್ತಾರೆ. ಆಗ ಮತ್ತೆ ಆ ವಿಗ್ರಹಗಳು ಕುಸಿದು ಅಲ್ಲೇ ಬೀಳುತ್ತವೆ. ಇದನ್ನು ನೋಡಿ ಶಿವಣ್ಣನಿಗೆ ತುಂಬ ಬೇಸರವಾಗುತ್ತದೆ. ಏನಾಗುತ್ತಿದೆ ಎಂದು ಅರ್ಥವಾಗುವುದಿಲ್ಲ. ಒಂದು ಕ್ಷಣವೂ ಅಲ್ಲಿ ನಿಲ್ಲದೆ ಹೊರಟು ಹೋಗುತ್ತಾನೆ. ಆ ಶ್ರೀಮಂತ ವ್ಯಕ್ತಿಯು ಬೇಸರದಿಂದ ಹೊರಟು ಹೋಗುತ್ತಾನೆ. ಸರ್, ನಿಲ್ಲಿ. ಹಾಗೆಲ್ಲ ಬೇಸರ ಪಟ್ಕೊಳ್ಬೇಡಿ. ಅಪ್ಪಾಜಿ, ನೀವಾದ್ರೂ ನನ್ನ ಮಾತನ್ನು ಕೇಳಿ. ನಿಲ್ಲಿ ಅಪ್ಪಾಜಿ. ಇಬ್ಬರು ಚಿನ್ನು ಮಾತುಗಳನ್ನು ಕೇಳಿಸಿಕೊಳ್ಳದೆ ಅಲ್ಲಿಂದ ಹೊರಟು ಹೋಗುತ್ತಾರೆ. ಚಿನ್ನು ನಂದುಕೊಳ್ಳುತ್ತಾ ಅಂಗಡಿಯನ್ನು ಬಿಟ್ಟು ಒಂಟಿಯಾಗಿ ಹೊರಗೆ ಬಂದು ಬಿಡುತ್ತಾನೆ. ಈ ಸಮಯಕ್ಕಾಗಿ ಕಾಯುತ್ತಿದ್ದ ಮ್ಯಾನೇಜರ್ ಸಂತೋಷದಿಂದ ಮರುದಿನ ತನ್ನ ಮಗನನ್ನು ಕರೆದುಕೊಂಡು ಅಂಗಡಿಗೆ ಬರುತ್ತಾನೆ. ಯಜಮಾನ್ರೇ, ಚಿನ್ನು ಈ ರೀತಿ ನಿಮ್ಗೆ ಮೋಸ ಮಾಡ್ದ ಅಂತ ನೀವು ಬೇಜಾರು ಮಾಡ್ಕೊಳ್ಬೇಡಿ. ನೋಡಿ, ಇವನ ಹೆಸರು ರಾಜು, ನನ್ನ ಮಗ. ಇವನಿಗೂ ಎಲ್ಲಾ ಕೆಲಸಗಳು ಚೆನ್ನಾಗ್ ಗೊತ್ತಿದೆ. ಇನ್ನು ಮುಂದೆ ಚಿನ್ನು ಜಾಗದಲ್ಲಿ ಇವನೇ ನಿಮ್ಮ ಕೆಲಸಗಳನ್ನು ನೋಡ್ಕೊಳ್ತಾನೆ. ನೀವೇನ್ ಚಿಂತಿಸ್ಬೇಡಿ ಯಜಮಾನ್ರೇ. ಶಿವಣ್ಣ ಏನು ಮಾತನಾಡುವುದಿಲ್ಲ. ಸುಮ್ಮನೆ ಹೊಳಗೆ ಹೊರಟು ಹೋಗುತ್ತಾನೆ. ಮ್ಯಾನೇಜರ್ ಖುಷಿಯಿಂದ ತಾನು ಅಂದುಕೊಂಡಿದ್ದು ಸಾಧಿಸಿದೆ ಎಂದು ಮಗನನ್ನು ಅದೇ ಕೆಲಸದಲ್ಲಿ ಉಳಿಸಿಕೊಳ್ಳುತ್ತಾನೆ. ರಾಜು, ನಾನು ಹೇಳುವುದನ್ನು ಗಮನವಿಟ್ಟು ಕೇಳು. ನೋಡು, ನೀನು ಯಜಮಾನರನ್ನು ತುಂಬಾ ಪ್ರೀತಿಯಿಂದ ನೋಡಿಕೋ. ಅವರು ನಿನ್ನನ್ನು ಅವರ ಮಗ ಎಂದು ಒಪ್ಪಿಕೊಳ್ಳಬೇಕು. ಆ ರೀತಿ ನಡೆದುಕೋ. ಆಗಲೇ ಈ ಅಂಗಡಿಯ ಓನರ್ ನೀನಾಗುವೆ. ನನ್ನ ಮಾತು ಅರ್ಥವಾಯಿತೆ? ಸರಿಯಪ್ಪ, ನನಗೇನು ನೀವು ಹೇಳಿದ ರೀತಿ ಅರ್ಥ ಆಯಿತು. ಆದರೆ ಇಲ್ಲಿ ಯಾವ ಕೆಲಸವೂ ನನಗೆ ಗೊತ್ತಿಲ್ಲ ಅಲ್ಲವೇ? ಅವರು ನನಗೆ ವಿಗ್ರಹ ಮಾಡಲು ಹೇಳಿದರೆ ನಾನೇನು ಮಾಡಲಿ? ಅದನ್ನೆಲ್ಲ ನಾನು ನೋಡಿಕೊಳ್ತೇನೆ. ಈಗ ನಾನು ಹೇಳಿದಂತೆ ಮಾಡು ಸಾಕು. ರಾಜು ತನ್ನ ತಂದೆ ಹೇಳಿದ ಪ್ರಕಾರ ನಡೆದುಕೊಳ್ಳಲು ಶುರು ಮಾಡುತ್ತಾನೆ. ಶಿವಣ್ಣನ ಹಿಂದೆಯೇ ತಿರುಗಾಡುತ್ತಿರ್ತಾನೆ. ಒಂದು ದಿನ ಒಬ್ಬ ಗ್ರಾಹಕ ವಿಗ್ರಹಗಳನ್ನು ಖರೀದಿಸಲು ಅಲ್ಲಿಗೆ ಬರುತ್ತಾನೆ. ಅಲ್ಲಿರುವ ಯಾವ ವಿಗ್ರಹವೂ ಅವನಿಗೆ ಒಪ್ಪಿಗೆ ಆಗುವುದಿಲ್ಲ. ಅವನು ಒಂದು ಫೋಟೋ ಕೊಟ್ಟು ಅದೇ ರೀತಿ ವಿಗ್ರಹವನ್ನು ತಯಾರಿಸಲು ಹೇಳ್ತಾನೆ. ಆ ಫೋಟೋವನ್ನು ನೋಡಿ ಮ್ಯಾನೇಜರ್ಗೆ ತುಂಬಾ ಖುಷಿಯಾಗುತ್ತದೆ. ಇಲ್ಲ ಸರ್, ಈ ರೀತಿ ವಿಗ್ರಹವನ್ನು ಮಾಡುವ ಹುಡುಗ ಈಗ ನಮ್ಮ ಬಳಿ ಇಲ್ಲ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಅರೆ ಯಜಮಾನ್ರೇ, ನೀವೇನು ಚಿಂತಿಸ್ಬೇಡಿ. ಈ ವಿಗ್ರಹವನ್ನು ನನ್ನ ಮಗ ತಯಾರಿಸುತ್ತಾನೆ. ನೀವು ಒಪ್ಪಿಗೆ ನೀಡಿ ಸಾಕು. ಹೌದಾ? ರಾಜು, ನಿನಗೆ ಈ ರೀತಿ ವಿಗ್ರಹ ಮಾಡಲು ಬರುತ್ತದೆಯೇ? ರಾಜು ಏನು ಹೇಳದೆ ಗಾಬರಿಯಿಂದ ಹಾಗೆ ನಿಂತುಕೊಳ್ಳುತ್ತಾನೆ. ಆಗ ಮ್ಯಾನೇಜರ್ ಶಿವಣ್ಣನಿಗೆ ಸಮಾಧಾನಪಡಿಸಿ ವಿಗ್ರಹಗಳನ್ನು ತಯಾರಿಸಲು ಒಪ್ಪಿಕೊಳ್ಳುವಂತೆ ಸೂಚಿಸುತ್ತಾನೆ. ಆ ಗ್ರಾಹಕ ಫೋಟೋ ತೆಗೆದುಕೊಂಡು ಬಂದಂತಹ ವಿಗ್ರಹ ಮೊದಲು ಚಿನ್ನು 100 ವಿಗ್ರಹಗಳನ್ನು ತಯಾರಿಸಿದ ಅದೇ ವಿಗ್ರಹದ ಫೋಟೋ ಆಗಿರುತ್ತದೆ. ಅಪ್ಪ, ನೀವು ಏಕೆ ಹೀಗೆ ಮಾಡಿದಿರಿ? ಆ ಸುಂದರವಾದದ ವಿಗ್ರಹವನ್ನು ನಾನೇ ಹೇಗೆ ಮಾಡಲಿ? ನನಗೆ ಕೆಲಸವೇ ಗೊತ್ತಿಲ್ಲ. ರಾಜು, ಅದೃಷ್ಟ ನಮ್ಮನ್ನು ಹುಡುಕಿಕೊಂಡು ಬಂದಿದೆ. ನೀನು ವಿಗ್ರಹ ಮಾಡುವ ಅವಶ್ಯಕತೆಯೇ ಇಲ್ಲ. ಬಾ ನನ್ನ ಜೊತೆಯಲ್ಲೇ. ಮ್ಯಾನೇಜರ್ ಮಗನನ್ನು ಒಳಗಿರುವ ಗೋಡಂಗೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಅಂದು ಚಿನ್ನು ಮಾಡಿಟ್ಟ 100 ವಿಗ್ರಹಗಳು ಸುಂದರವಾಗಿ ನಿಂತುಕೊಂಡಿರುತ್ತವೆ. ಅದನ್ನು ನೋಡಿದ ರಾಜುಗೆ ತುಂಬಾ ಸಂತೋಷವಾಗ್ತದೆ. ತಕ್ಷಣ ರಾಜು ಚಿನ್ನು ಕೂಗಿಕೊಳ್ಳುತ್ತಾನೆ. ಮ್ಯಾನೇಜರ್ಗೆ ಗಾಬರಿಯಾಗುತ್ತದೆ. ಚಿನ್ನು, ಬಾ ಬೇಗ. ಚಿನ್ನು ಮತ್ತು ಶಿವಣ್ಣ ಹಾಗೂ ಅಂದು 100 ವಿಗ್ರಹಗಳನ್ನು ತಯಾರಿಸಲು ಹೇಳಿದ ಶ್ರೀಮಂತ ವ್ಯಕ್ತಿ ಈ 3 ಜನ ಅಲ್ಲಿಗೆ ಬರುತ್ತಾರೆ. ಗೋಡನ್ ಒಳಗಿದ್ದ ಎಲ್ಲ ವಿಗ್ರಹಗಳನ್ನು ನೋಡಿ ಶಿವಣ್ಣನಿಗೆ ಮ್ಯಾನೇಜರ್ ಮೇಲೆ ತುಂಬಾ ಕೋಪ ಬರುತ್ತದೆ.
ಮ್ಯಾನೇಜರ್, ನಿನಗೆ ನಾಚಿಕೆ ಆಗುವುದಿಲ್ಲವೇ? ನಿನ್ನನ್ನು ನಮ್ಮ ಕುಟುಂಬದಲ್ಲಿ ಒಬ್ಬನೇ ಅಂದುಕೊಂಡೆ, ಆದರೆ ಏನೂ ಅರಿಯದ ಒಬ್ಬ ಹುಡುಗನಿಗೆ ಈ ರೀತಿ ಮೋಸ ಮಾಡಲು ನಿನಗೆ ಹೇಗೆ ಮನಸ್ಸು ಬಂತು? ಚಿನ್ನುಗೂ ಕೂಡ ನಿನ್ನ ಮಗನ ವಯಸ್ಸು ತಾನೆ. ನಿನ್ನ ಮಗನಿಗೆ ಏನಾದರೂ ಈ ರೀತಿಯಾಗಿದ್ದರೆ ನೀನೇನು ಮಾಡುತ್ತಿದ್ದೆ? ನಿನ್ನ ಮಗನಿಗಿರುವ ಬುದ್ಧಿ ಕೂಡ ನಿನಗಿಲ್ಲವೇ? ಛಿ ಛಿ, ಹೊರಟು ಹೋಗು ಇಲ್ಲಿಂದ. ಇನ್ಯಾವತ್ತೂ ನನ್ನ ಕಣ್ಣಿಗೆ ಕಾಣಿಸಿಕೊಳ್ಳಬೇಡ. ಮ್ಯಾನೇಜರ್ಗೆ ತನ್ನ ಮಗನ ಮೇಲೆ ತುಂಬಾ ಕೋಪ ಬರುತ್ತದೆ. ಅಪ್ಪ, ಕೋಪ ಮಾಡಿಕೊಳ್ಳಬೇಡ. ನೀನು ನನಗೆ ಒಳ್ಳೆಯದನ್ನು ಮಾಡುತ್ತಿರುವೆ ಅಂದುಕೊಂಡು ನನಗೆ ಪಾಪದ ಕೊಡ ತುಂಬಿಸುತ್ತಿರುವೆ ಅಪ್ಪ. ಯಜಮಾನರು ನಮಗೇನು ಕಡಿಮೆ ಮಾಡಿದ್ದರು ಹೇಳಿ? ನಮ್ಮನ್ನೆಲ್ಲ ಅವರಲ್ಲಿ ಒಬ್ಬರಂತೆ ಕಾಣುತ್ತಿದ್ದರು. ಯಾವತ್ತಾದರೂ ಮಾಲೀಕ, ಕೆಲಸದಾಳು ಎಂಬ ಭೇದ ಮಾಡಿದ್ದರೆ ಅಂಥವರಿಗೆ ನೀವು ಕೆಟ್ಟ ಹೆಸರು ತರಲು ಹೇಗೆ ಮನಸ್ಸು ಬಂದಿತು ಅಪ್ಪ? ಚಿನ್ನು ಒಳ್ಳೆ ಹುಡುಗ. ಅಷ್ಟೇ ಅಲ್ಲ ಅಪ್ಪ, ಚಿನ್ನುಗೆ ನೀವೇ ವಿಗ್ರಹಗಳನ್ನು ಹಾಳು ಮಾಡಿದ್ದೀರಾ ಎಂದು ಗೊತ್ತಿತ್ತು. ಆದರೆ ಅವನ ಬಳಿ ಸಾಕ್ಷಿ ಇರಲಿಲ್ಲ. ಅದಕ್ಕೆ ನನ್ನ ಬಳಿ ಬಂದು ಸಹಾಯ ಕೇಳಿದ. ಅದೇ ಸಮಯಕ್ಕೆ ನೀವು ಕೂಡ ನನ್ನನ್ನು ಇಲ್ಲಿಗೆ ಕೆಲಸಕ್ಕೆ ಎಂದು ಕರೆದುಕೊಂಡು ಬಂದಿರಿ. ನಾನು ತಪ್ಪು ಮಾಡಿಲ್ಲ ಅಪ್ಪ. ನೀವು ಮಾಡುತ್ತಿರುವ ಪಾಪದ ಕೆಲಸದಿಂದ ಪಾರು ಮಾಡಿದ್ದೇನೆ ಅಷ್ಟೇ. ಅಣ್ಣ, ಯಾಕೆ ಈ ರೀತಿ ನಡೆದುಕೊಂಡಿರಿ? ನನ್ನನ್ನು ಇಲ್ಲಿಂದ ಓಡಿಸ್ಬೇಕೆನ್ನುವ ಮನಸ್ಸು ನಿಮಗೆ ಯಾಕೆ? ನಾನಂತ ದ್ರೋಹ ನಿಮ್ಗೆ ಏನ್ ಮಾಡಿದೆ ಅಣ್ಣ? ತಂದೆ ತಾಯಿ ಇಲ್ಲದ ನನಗೆ ಇವರು ತಂದೆ ತಾಯಿಗಳಾದ್ರು. ದಯಮಾಡಿ ಮತ್ತೆ ನನ್ನನ್ನು ಅನಾಥವಾಗಿಸ್ಬೇಡಿ. ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಚಿನ್ನು, ಏನು ಮಾಡುತ್ತಿರುವೆ ನೀನು? ಇವನು ದ್ರೋಹಿ. ಇವನನ್ನು ನೀನೇಕೆ ಬೇಡಿಕೊಳ್ಳುತ್ತಿರುವೆ? ನಿನ್ನ ಕೈಯಾರೆ ಇವನನ್ನು ಹೊರಗೆ ನೂಕು. ಬೇಡ ಅಪ್ಪಾಜಿ. ಅವರು ತನ್ನ ಮಗನ ಮೇಲಿಟ್ಟ ಪ್ರೀತಿ ಅವರನ್ನು ಹಾಗೆ ಮಾಡಿಸಿದೆ ಅಷ್ಟೇ. ಅವರದೇನು ತಪ್ಪಿಲ್ಲ ಅಪ್ಪಾಜಿ. ಈ ಒಂದು ಸಲ ಅವರನ್ನು ಕ್ಷಮಿಸಿಬಿಡಿ. ಮುಂದೆಂದೂ ಅವರು ಇಂತಹ ತಪ್ಪನ್ನು ಮಾಡುವುದಿಲ್ಲ. ಚಿನ್ನುವಿನ ದೊಡ್ಡ ಮನಸ್ಸನ್ನ ನೋಡಿ ಮ್ಯಾನೇಜರ್ ನಾಚಿಕೆಯಿಂದ ತಲೆ ತಗ್ಗಿಸ್ತಾನೆ. ಮುಂದೆ ಯಾವ ತಪ್ಪು ನಡೆಯದಂತೆ ಕೆಲಸದಲ್ಲಿ ಗಮನಹರಿಸ್ತಾನೆ. ಒಮ್ಮೊಮ್ಮೆ ಮಾಡುವ ತಪ್ಪುಗಳನ್ನು ಕ್ಷಮಿಸುವುದು ಕೂಡ ತುಂಬಾ ಒಳ್ಳೆಯದೇ ಅಲ್ಲವೇ? ಏಕೆಂದರೆ ಪಶ್ಚಾತ್ತಾಪಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ಈ ಮ್ಯಾನೇಜರ್ ತರ ತಪ್ಪು ಮಾಡುವವರು ತುಂಬಾ ಕಡೆ ಇದ್ದಾರೆ. ಆದರೆ ಇದೇ ರೀತಿ ಪಶ್ಚಾತ್ತಾಪದಿಂದ ತಿದ್ದುಕೊಳ್ಳುವವರು ಎಷ್ಟು ಜನ? ಉತ್ತರ ನಿಮ್ಗೆ ಬಿಡ್ತೇನೆ. ಕ್ಷಮಿಸುವ ಗುಣ ಎಲ್ಲರಿಗೂ ಇರಲಿ. ಧನ್ಯವಾದಗಳು.